ಒಳ್ಳೆ ಮನುಷ್ಯ. ಹೆಣ್ಮಕ್ಳನ್ನ ಒಂದು ಗೌರವ ಕೊಟ್ಟು ಅಕ್ಕ ತಂಗಿ ಥರ ಅಣ್ಣ ತಮ್ಮನ ಥರ ಒಂದು ಗೌರವ ಕೊಟ್ಟು ಮಾತಾಡೋವನು. ಬಡವರಿಗೆ ಬಂದು ಸರ್ ಅವನು. ನೋವಾಗುತ್ತಪ್ಪ. ನಾನು ಲಗ್ಗೆಯಿಂದ ಬಂದಿದ್ದೀನಿ. ಇವತ್ತು ನಾವೆಲ್ಲ ಎಷ್ಟು ದುಃಖದಿಂದ ಇಲ್ಲಿ ನೆರೆದಿದ್ದೀವಿ ಅಂದ್ರೆ, ಒಬ್ಬ ಸಮಾಜವಾದಿ, ಅವನು ಜಾತ್ಯತೀತ. ಎಷ್ಟೋ ಸರಿ ಅವರನ್ನ ಅಂಗಿಸಿದ್ದಾರೆ, ಜನ ಜಾತಿ ಇಟ್ಕೊಂಡು ಅಂಗಿಸಿದ್ದಾರೆ. ಆದ್ರೆ ನಮ್ಮಣ್ಣ ಜಾತ್ಯತೀತವಾದಿ. ವೇಲು ನಾಯಕ ಹೆಂಗ್ ಬೆಳೆದ್ರು ಅನ್ನೋದು ಅವನು ಯೋಚನೆ ಮಾಡ್ಬೇಕು. ವೇಲು ನಾಯಕ ಅವರು ಮುನಿರತ್ನರಿಂದ ಬೆಳೆದು ಅವ್ರಿಗೆ ಗುರುಗೆ ತಿರುಮಂತ್ರ ತರ ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ಸರಿಯಾದ ಶಿಕ್ಷೆ ಕೊಡ್ತಾನೆ. ಇದು ವೀಕ್ಷಕರೇ, ನಾವಿವತ್ತು ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಇದ್ದೀವಿ. ಇಲ್ಲಿ ಶಾಸಕ ಮುನಿರತ್ನ ಅವರ ಬೆಂಬಲಿಗರು ಸಾಕಷ್ಟು ಜನ ನೆರೆದಿದ್ದಾರೆ. ಶಾಸಕ ಮುನಿರತ್ನ ಅವರು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಿನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವತ್ತು ಆಂಧ್ರಕ್ಕೆ ಹೋಗುವ ಸಮೀಪದಲ್ಲಿ ಪೊಲೀಸ್ನವರು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾಗೆ ವಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ಎದುರುಗಡೆ ಸಾಕಷ್ಟು ಜನ ಅವರ ಬೆಂಬಲಿಗರು ಬಂದು ಅವರ ಕುರಿತಾಗಿ ಜಯಕಾರವನ್ನ ಕೂರ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾನು ಒಬ್ಬ ಒಕ್ಕಲಿಗ ಗೌಡ. ಅವ್ರು ಇದುವರೆಗೂ ಇಡೀ ಕ್ಷೇತ್ರ ಜನಗಳನ್ನಾಗಲಿ ಲೀಡ್ರ್ಗಳನ್ನಾಗಲಿ ನಡೆಸ್ಕೊಳ್ಳೋ ಗೌರವನೇ ಬೇರೆ ಥರ. ಆಮೇಲೆ ಅವರು ಇವತ್ತೇನು ನಡೀತಾ ಇದೆ ರಾಜಕೀಯ ಪಿತೂರಿ. ಅದು ರಾಜಕೀಯ. ಇದೇನು ಕಾಂಗ್ರೆಸ್ ಸರ್ಕಾರ ಇದೆ, ಇವ್ರ ಏಳಿಗೆ ಆಗಲಿ, ಇವ್ರು ಬೆಳೀತಾ ಇರೋದು, ಆಮೇಲೆ ಕ್ಷೇತ್ರದ ಜನ ಮೊನ್ನೆ ನಡೆದಂಥ MLA ಎಲೆಕ್ಷನ್ಲಾಗಲಿ MP ಎಲೆಕ್ಷನ್ಲಾಗಲಿ ಕೊಟ್ಟಂಥ ಲೀಡ್ ನೋಡಿ ಅವ್ರೇನು ಮಾಡಿದ್ರೆ ಈ ರಾಜಕಾರಣ ಪಿತೂರಿ ಮಾಡಿ ವ್ಯವಸ್ಥಿತವಾಗಿ ಒಂದು ಸಂಚು ಮಾಡ್ತಾಯಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಇವರು ಏನು ದಾಖಲೆ ಇವತ್ತು ಕೊಡ್ತಾ ಇದ್ದಾರೆ ಅದೆಲ್ಲ ಫಾರೆನ್ಸಿಕ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ. ಅಲ್ಲಿಗಂಟ ಯಾವುದು ಸತ್ಯಾಸತ್ಯತೆ ಅಂತ ಗೊತ್ತಾಗಲ್ಲ. ಇವತ್ತು ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ. ಇವತ್ತಲ್ಲ ನಾಳೆ ನಾಡ್ದು ಸತ್ಯಾಸತ್ಯತೆ ಗೊತ್ತಾಗ್ತದೆ. ನ್ಯಾಯಕ್ಕೆ ಯಾವತ್ತಿದ್ರು ಜಯ ಸಿಗ್ತದೆ. ಮುನಿರತ್ನ ಅವರು ಇವರು ಮಾಡ್ತಾರೆ. ಇಡೀ ನಮ್ಮ ಬೆಂಗಳೂರು 28 ಕ್ಷೇತ್ರದಲ್ಲಾಗಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಾಗಲಿ ಮಾಡ್ತಾರೋ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸ್ಕೊಳ್ಳೋಕ್ಕಾಗ್ದಲೆ ಮೊನ್ನೆ MLA ಎಲೆಕ್ಷನಲ್ಲಿ ಯಾವ ಮಟ್ಟಕ್ಕೆ ಜನ ಲೀಡ್ ಕೊಟ್ಟರು ಕ್ಷೇತ್ರದ ಜನ, ಆಮೇಲೆ MP ಎಲೆಕ್ಷನಲ್ಲಿ 1 ಲಕ್ಷ ಲೀಡ್ ಕೊಟ್ಟರು. ಇದೆಲ್ಲ ಸಹಿಸೋಕ್ಕಾಗ್ದಲೆ ಜನ ಈ ರೀತಿ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಇದು ಷಡ್ಯಂತ್ರ ಮಾಡ್ತಾ ಇದೆ. ಹೌದು ಮೇಡಮ್, ಅವ್ಯಾಜ್ಯ ಶಬ್ದಗಳಿಂದ ಬಳಸ್ತಾ ಇದ್ದಾರೆ ಅಂತ ಆಡಿಯೋ ರೆಕಾರ್ಡ್ ತೋರಿಸ್ತಾ ಇದ್ದಾರೆ. ಆಡಿಯೋ ರೆಕಾರ್ಡ್ ಯಾವುದು ಸತ್ಯಾಸತ್ಯತೆ ಅಂತ ಯಾವಾಗ ಗೊತ್ತಾಗ್ತದೆ? ಫಾರೆನ್ಸಿಕ್ ರಿಪೋರ್ಟ್ ಬಂದಾಗ ಗೊತ್ತಾಗ್ತದೆ. ಅಲ್ಲಿ ಗಂಟ ಗೊತ್ತಾಗಲ್ಲ. ಇವಾಗ ಎಲ್ಲರದು ಮಿಮಿಕ್ರಿ ಮಾಡ್ತಾರೆ. ಇವಾಗ ಮೋದಿದು ಮಿಮಿಕ್ರಿ ಮಾಡ್ತಾರೆ, ಅಮಿತ್ ಶಾದು ಮಿಮಿಕ್ರಿ ಮಾಡ್ತಾರೆ. ಇವೆಲ್ಲ ಮಿಮಿಕ್ರಿ ಮಾಡ್ತಾ ಇರ್ತಾರೆ. ಇದು ಸತ್ಯಾಸತ್ಯತೆ ಯಾವಾಗ ಗೊತ್ತಾಗ್ತದೆ ಅಂದರೆ ಅವರೇ ಮಾತಾಡಿರೋಂಥ ಫಾರೆನ್ಸಿಕ್ ರಿಪೋರ್ಟ್ ಬಂದಾಗ ಗೊತ್ತಾಗ್ತದೆ. 100% ಮಾತಾಡಿಲ್ಲ. ಅವರು ಎಲ್ಲ ಜನಗಳನ್ನ ನೋಡೋ ರೀತಿನೇ ಬೇರೆ. ಇವತ್ತೇನು ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಕೆಲವು ನಿಗಮ ಇದಿದೆ. ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಲಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಲಿ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಆಗಲಿ, ಅಲ್ಲಿಂದ ಬರೋ ಸವಲತ್ತುಗಳನ್ನ ಇಡೀ ಆ ಜನಾಂಗಕ್ಕೆ ತಲುಪಿಸೋವಂಥ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಇವತ್ತು ಅಷ್ಟೇ ಇಡೀ ಕ್ಷೇತ್ರ ಜನಾಂಗ ಯಾರು ಎತ್ತ ಅಂತ ನೋಡೋದೇ ಇಲ್ಲ. ಇವಾಗ ನಾನು ಬಂದು 12 ವರ್ಷ ಆಗಿದೆ ಅವ್ರ ಹತ್ರಕ್ಕೆ ಬಂದು. ನಾನು ಒಕ್ಕಲಿಗ, ನನ್ನ ಕಾಣೋ ರೀತಿನೇ ಬೇರೆ, ಗೌರವದಿಂದ ಕಾಣ್ತಾರೆ. ಇವ್ರು ಹೇಳ್ತಾರೆ ಇವ್ರನ್ನ ಏನೋ ಗೌಡ್ರನ್ನ ತುಣಿತಾವ್ರೆ, ಆಮೇಲೆ SC STಗಳನ್ನ ಈನ ಮನ್ಮಾಗಿ ಕಾಣ್ತಾವ್ರೆ ಅಂತ. ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ದಯಮಾಡಿ ಹೇಳ್ತೀನಿ, ನೀವೆಲ್ಲರೂ ಅಷ್ಟೇ ಸುದ್ದಿ ಮಾಧ್ಯಮ, ಪ್ರಚಾರ ಮಾಧ್ಯಮದವರು ಇವತ್ತು ದಯಮಾಡಿ ಅದು ತಪ್ಪಾಗಿ ಬಿಂಬಿಸೋಕೆ ಹೋಗ್ಬೇಡಿ. ಅವರು ಹಗರಣ ಮುಚ್ಚಕ್ಕೋಸ್ಕರ ಅವರು ಏನೇನಿದೆ ಇವತ್ತು ನಾಗಮಂಗಲದಾಗಲಿ ಸುದ್ದಿ ಏನಂದರೆ ಬೇರೆ ಕಡೆಗೆ ಜನಗಳನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ಸುದ್ದಿನ ತಂದಿದ್ದಾರೆ. ಒಬ್ಬ SC ಕಾರ್ಯಕರ್ತ ಲಾಕ್ಡೌನ್ ಟೈಮಲ್ಲಿ ಪ್ರತಿಯೊಂದು 3 ಟೈಮಲ್ಲಿ ಅನ್ನ, ಹಾಲು, ತರಕಾರಿ, ರೇಷನ್ ಅವತ್ತು ಕೊಡೋ ಟೈಮಲ್ಲಿ SC ಇದನ್ನು ದೌರ್ಜನ್ಯ ಮಾಡೋಕ್ಕಾಗಿಲ್ವಾ? ಇವ್ರು ಕೊಡ್ಬೇಡ್ರಿ, ಇವ್ರು ಕೊಡಬೇಕು ಅಂತ ಹೇಳ್ಬೇಕಲ್ವಾ? ಯಾಕೆ ಮಾಡಿದ್ರು? ಎಲ್ಲರೂ ನಮ್ಮ ಕ್ಷೇತ್ರ ಜನಗಳು ಅಂತ ಮಾಡಿದ್ರೆ ಹೊರತು ಇದು ಕುತಂತ್ರದಿಂದ ನಡೆದಿರೋದು ಅಷ್ಟೇ. ಕುತಂತ್ರದಿಂದ ನಡೆದಿದ್ದಾರೆ. ಮಾಡಿಕೊಳ್ಳಿ, ಭಗವಂತ ಇದ್ದಾನೆ. ಧರ್ಮ ಕರ್ಮ ಶ್ರೀಕೃಷ್ಣ ಪರಮಾಣವಸ್ತು. ಅವ್ರು ಮಾಡ್ತಾರೆ. ಈ ರಾಜಕೀಯದವ್ರದ್ದು ತಂತ್ರಗಾರಿಕೆ ಇವೆಲ್ಲ. ಅವರು ಮೂಢ ಹಗರಣ, ಈ ನಾಗಮಂಗಲದಲ್ಲಿ ನಡೆದಿರೋ ಘಟನೆಗಳನ್ನು ಯಾವ ರೀತಿ ಜನರಿಂದ ದೂರ ಮಾಡಬೇಕು, ಜನರನ್ನ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ಸುಮ್ಮನೆ ಇಲ್ಲದ ತೆಗೆದುಬಿಟ್ಟು ಒಬ್ಬರ ಮೇಲೆ ಹೊರಿಸ್ಬಿಟ್ಟು ಈಗ ಎಲ್ಲ ಮೀಡಿಯಾದಲ್ಲಿ ಇದು ಬರಬೇಕು ಆ ರೀತಿ ಒಂದು ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ರಿಯಲ್ ಆಗಿ ಬಂದುಬಿಟ್ಟು ರಿಯಲಿಸ್ಟಿಕ್ಕೇ ಬೇರೆ ಇರುತ್ತೆ. ಅವ್ರು ಮಾಡಿರೋ ತಪ್ಪುಗಳು ಅವ್ರಿಗೆ ಮುಚ್ಚಾಕಷ್ಟಿರ್ತವೆ. ಬಟ್ ಅದನ್ನೆಲ್ಲದನ್ನು ಮರೆಮಾಚಬೇಕು ಅಂತ ಜನರಿಗೆ ಈ ರೀತಿ ಸುಮ್ಮನೆ ತಪ್ಪು ಅಭಿಪ್ರಾಯನ ತೋರಿಸ್ತಾ ಇದ್ದಾರೆ ಅಷ್ಟೇ. ಮೇಡಮ್, ಅದು ಸತ್ಯಾಸತ್ಯತೆ ಯಾರಾದರೂ ಅದನ್ನು ಪರಿಶೀಲಿಸಿದ ಮೇಲೆ ತಾನೇ ಅವ್ರು ಮಾಡಿದಾರೆ ಅಂತ ಗೊತ್ತಾಗೋದು. ಯಾವುದು ಪರಿಶೀಲಿಸಿದೇ ಸುಮ್ಮನೆ ಇವರೇ ಅಂತ ಅಪರಾಧಿ ಅಂತ ಹೇಳೋಕ್ಕೋದ್ರೆ ಹೆಂಗಾಗುತ್ತೆ?
ಸುಮ್ಮನೆ ಅಪೋದ ಹೆಂಗೆ ಓಡಿಸೋಕ್ಕಾಗುತ್ತೆ? ಅದನ್ನೆಲ್ಲ ಮಾಡೇ ಇಲ್ವಲ್ಲ ಯಾರು. ಈಗ ಮಿಮಿಕ್ರಿ ಯಾರು ವಹಿಸ್ಬೇಕಾದ್ರೂ ಯಾರು ಬೇಕಾದರೂ ಮಾಡ್ತಾರೆ, ಯಾರು ಬೇಕಾದರೂ ಮಾಡ್ತಾರೆ. ಈಗ ಅದನ್ನೇ ಈಗ ಅವರೇ ಮಾಡ್ಕೊಂಡಿರ್ಬೋದು, ಅವರೇ ಸೃಷ್ಟಿ ಮಾಡಿರ್ಬೋದು. ಈ ರೀತಿ ಅವ್ರನ್ನ ಸುಮ್ಮನೆ ಹಿಡಿದಾಕ್ಬೇಕು ಅಂದ್ಬಿಟ್ಟು ಅವರೇ ಸೃಷ್ಟಿ ಮಾಡ್ಕೊಂಡಿರ್ಬೋದು. ಹೇಗೆ ಅವ್ರನ್ನ ಹೇಗೆ ಅವ್ರನ್ನ ಇದು ಮಾಡಬೇಕು? ಅದು ರಿಪೋರ್ಟ್ FSL ರಿಪೋರ್ಟ್ ಬಂದಮೇಲೆ ಇವ್ರದ್ದೇ ಅಂತ ಹೇಳೋಕ್ಕಾಗೋದು. ಈಗ ಅವರೇ ಈಗ ದೊಡ್ಡ ದೊಡ್ಡ ಮಂತ್ರಿಗಳೇ ಒಪ್ಕೊಳ್ಳಿಲ್ವಾ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಅವರೇ ಮಂತ್ರಿಗಳೇ ದೊಡ್ಡ ದೊಡ್ಡರು ಹೇಳಿಲ್ವಾ? ಅವ್ರದ್ದು ಅಲ್ಲೇ ಅಲ್ಲ, ಅವ್ರು ಅಂದೇ ಇಲ್ಲ ಅಂತ ಓದಿಸಿರಿ. FSL ರಿಪೋರ್ಟ್ ಬಂದಮೇಲೆ ಅವ್ರು ಒಪ್ಕೊಂಡ್ರು. ಸೊ ಈಗ ನಮ್ದು ಇನ್ನೂ ಏನು FSL ಏನಿಲ್ಲ, ಇವ್ರನ್ನ ಹೆಂಗೆ ಇಮಿಡಿಯೇಟಾಗಿ ಇವರು ಅರೆಸ್ಟ್ ಮಾಡ್ತಾರೆ? ಹಾಂ, ಮೋದಿ ಅವ್ರದ್ದು ಮಾಡ್ತಾರೆ, ಅಮಿತ್ ಶಾ ಮಾಡ್ತಾರೆ, ಎಲ್ಲರದ್ದು ವಯಸ್ಸು ಮಾಡ್ತಾರೆ. ಹಾಂ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ದ್ವೇಷದ ರಾಜಕಾರಣ ಅಷ್ಟೇ. ಯಾರೋ ಒಬ್ಬರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ದಿನದ 14-15 ಗಂಟೆಗಳ ಕಾಲ ಕೆಲಸ ಮಾಡಿ ಕ್ಷೇತ್ರವನ್ನು ಒಂದಷ್ಟು ಮಾದರಿ ಕ್ಷೇತ್ರ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳಿಂದ ಲೋಕಸಭಾ ಸದಸ್ಯರನ್ನ ಆರಿಸಿ 99,000 ಲೀಡ್ ಕೊಟ್ಟಿದ್ದೀವಿ ನಾವು. ಈ ಮೊನ್ನೆ 2024 ಎಲೆಕ್ಷನ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ 99,000 ಲೀಡ್ ಕೊಟ್ಟಿದ್ದೀವಿ. ಕಾರಣ ನಾವು ಕೆಲಸ ಮಾಡಿದ್ದಕ್ಕೋಸ್ಕರ ಜನ ನಮ್ಮ ಪರವಾಗಿ ಓಟ್ ಹಾಕಿದ್ದಾರೆ. ಇದೆಲ್ಲ ಹತಾಶೆಯಿಂದ ಕಾಂಗ್ರೆಸ್ನವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಇದು ಒಳ್ಳೆಯದಲ್ಲ, ಒಳ್ಳೆ ಬೆಳವಣಿಗೆ ಕೂಡ ಅಲ್ಲ. ಇದೆಲ್ಲ ದ್ವೇಷದ ರಾಜಕಾರಣ ಮಾಡೋ ಅಗತ್ಯ ಏನಿದೆ? ರಾಜಕಾರಣ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ರಾಜಕಾರಣ ಅಂದರೆ ಜನರ ಸೇವೆ ಮಾಡೋಕ್ಕೆ ಸಿಗ್ತಕ್ಕಂಥ ಅವಕಾಶ. ಇದರಿಂದ ಜಾರಕಿಹೊಳಿ ಸರ್ಕಾರದಲ್ಲಿ ಜಾರಕಿಹೊಳಿ ಮಾಡುವಾಗ ಏನಾಯ್ತು ನೋಡ್ರಿ, ಗೊತ್ತಾಯ್ತಾ? ಹಾಗಾಗಿ ಇವರು ಗಿಮಿಕ್ ಮಾಡಿರೋದು ಸಿಡಿ ಇದು ನಾವು ನೆಂಬಲ್ಲ. ತನಿಖೆ ಆಗಲಿ, ಸತ್ಯ ಒಳಗೆ ಬರುತ್ತೆ. ನಮ್ಮ ಸಾಹೇಬರು ಆಚೆ ಬಂದೇ ಬರ್ತಾರೆ, ಅದೊಂದು ಸತ್ಯದ. ಏನಿವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ಇದರ ಪೂರ್ವಭಾವಿಗೆ ಹೇಳಬೇಕಾದ್ರೆ 2 ಪ್ರಕರಣಗಳು ಬಹಳ ಮುಖ್ಯ. ಒಂದನೇದಾಗಿ ಮುನಿರತ್ನ ಅವರ ಏನು ವಿಧಾನಸಭೆ ಚುನಾವಣೆ ನಡೀತು ಆ ವಿಜಯವನ್ನು ಇವ್ರ ಕೈಲಿ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಎರಡನೇದಾಗಿ ಏನು ಡಾಕ್ಟರ್ ಮಂಜುನಾಥ್ ಅವರನ್ನು ಇವರೇ ಭಾರಿ ಬಹುಮತಗಳ ಅಂತರ 1 ಲಕ್ಷದ ಅಂತರದಲ್ಲಿ ಎಲ್ಲಿ ಗೆಲ್ಸ್ಕೊಂಬಂದರು ಅದನ್ನು ಇವ್ರ ಕೈಲಿ ಇನ್ನೂ ತಡ್ಕೊಳ್ಳೋಕ್ಕಾಗಿಲ್ಲ. ಈ 2 ಅವ್ರ ಹತಾಶರಾಗಿ ಜೀವನದಲ್ಲಿ ಬಹಳಷ್ಟು ನೊಂದು ಮನೇಲಿ ಕುಳಿತಿರ್ತಕ್ಕಂಥ ಒಂದು ಸನ್ನಿವೇಶ ಅವ್ರಿಗೆ ಬಂದಾಗ ಇವರನ್ನು ಹೇಗಾದರೂ ಮಾಡಿ ನಾವು ಅವ್ರನ್ನ ಇಲ್ಲಿಂದನೇ ಬಿಟ್ಟು ಓಡಿಸ್ಬೇಕು, ರಾಜರಾಜೇಶ್ವರಿ ಕ್ಷೇತ್ರದಿಂದ ಬಿಟ್ಟು ಓಡಿಸ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಇವ್ರ ವಿಜಯ. ಬಿಟ್ಟು ಓಡಿಸ್ಬೇಕು ಅಂದರೆ ಇವ್ರು ಇನ್ನೂ ಮೂಲ ತಳ ಊಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಊಡ್ತಾರೆ. ಇವ್ರು ಬದುಕಿರೋವರೆಗೂ ಇಲ್ಲಿ RR ನಗರ ಕ್ಷೇತ್ರಕ್ಕೆ ಇವರೇ ಶಾಸಕರು. ಯಾಕಂದರೆ ಜನ ಕೊಡ್ತಾ ಇರ್ತಕ್ಕಂಥ ತೀರ್ಪಿದು. ನಾವು ಮುಖಂಡರು ಯಾರೋ 4-5 ಜನ 10 ಜನ ಮುಖಂಡರು ಕೊಡ್ತಾ ಇರೋ ತೀರ್ಪಲ್ಲ. ಇವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಜನಸೇವೆಯೇ ಅವ್ರನ್ನ ಕಾಪಾಡುತ್ತೆ. ಅವರು ನಿರ್ದಾಕ್ಷಿಣ್ಯವಾಗಿ ಏನೂ ತಪ್ಪು ಕೂಡ ಮಾಡಿಲ್ಲ. ಯಾರೇ ಏನೇ ಮಾಡಿದ್ರು ಕೂಡ ಅವರು ಯಾವುದೇ ರೀತಿಯಾಗೂ ಅಂದರೆ ಸನ್ನಿವೇಶಕ್ಕೂ ಒಳಗಾಗದೆ ಆರಾಮಾಗಿ ಅವ್ರು ಆಚೆ ಬರ್ತಾರೆ, ಅಂದರೆ ನಿರ್ದೋಷಿಯಾಗಿ ಅವ್ರು ಆಚೆ ಬರ್ತಾರೆ ಅಂತ ಎಲ್ಲ ಮುಖಂಡರು ಹೇಳ್ತಾ ಇದ್ದೀವಿ ಮೇಡಮ್. ತಕ್ಕ ಪಾಠ ಕಲಿಸ್ತಾರೆ ಅದೇ ಭಗವಂತ ನೀವು ಮುಂದೆ ನಿಂತು ಮಾತಾಡ್ತಾ ಇದ್ದೀವಿ. ಇವ್ರು ಮಾಡಿರುವಂಥ ಈ ಕುತಂತ್ರ, ಈ ಪಿತೂರಿ ದ್ವೇಷ ರಾಜಕಾರಣಕ್ಕೆ ಈ ಜನ ಬುದ್ಧಿ ಕಲಿಸ್ತಾರೆ. ಆಲ್ರೆಡಿ ಇವ್ರ ಸರ್ಕಾರಗಳು ನಡೀತಾರೆ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಈ ಕೈಲಿ ಕೊಟ್ಟು ಈ ಕೈಲಿ ಇಸ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಸಾಹೇಬ್ರೇನೋ ಒಳ್ಳೆ ಕೆಲಸ ಮಾಡ್ತಾರೆ RR ನಗರ ಜನಗಳಿಗೆ, ಅದನ್ನು ಹಾಳು ಮಾಡೋದಕ್ಕೆ ಇವ್ರಿಗೆ ಜೀರ್ಣಿಸ್ಕೊಳಕ್ಕಾಗ್ತಲ್ಲ. MP ಚುನಾವಣೆಯಲ್ಲಿ ನಾವು 1 ಲಕ್ಷ ಮತ ಕೊಟ್ವಲ್ಲ, ಅದನ್ನು ಜೀರ್ಣಿಸ್ಕೊಳಕ್ಕಾಗದೆ ಈ ಸ್ಥಿತಿಗೆ ಮಾಡ್ತಾ ಇರೋದು. ಇದೆಲ್ಲ ಬರೀ ಟೆಕ್ನಾಲಜಿಗಳು, ಈ ಸಿಡಿಗಳು ಮಾಡೋದು, ಇವೆಲ್ಲ ಇವ್ರ ಕರಗತ. ಇವ್ರನ್ನ ಜೀರ್ಣಿಸ್ಕೊಳಕ್ಕಾಗದೆ, ನಮ್ಮ ಸಾಹೇಬ್ರ ಬೆಳವಣಿಗೆಯನ್ನು ಸಹಿಸೋಕ್ಕಾಗದೆ ಈ ಥರ ಮಾಡ್ತಾ ಇರೋಂಥದ್ದು. ಇದು ಆ ಭಗವಂತ ವಿಘ್ನೇಶ್ವರನ ಮುಂದೆ ಹೇಳ್ತಾ ಇದ್ದೀವಿ. ಅವರು ನಿರಪರಾಧಿ. ಅವರು ಈ ಪಿತೂರಿ ಎಲ್ಲ ದಾಟ್ಕೊಂಡಿದ್ರು, ಸೊ ಶಕ್ತಿ ಅವ್ರಿಗಿದೆ. ಇದೆಲ್ಲ ಸುಮಾರು ನೋಡಿದ್ದಾರೆ ಅವ್ರ ರಾಜಕಾರಣದಲ್ಲಿ, ಬಂದೇ ಬರ್ತಾರೆ. ರಾಜರಾಜೇಶ್ವರಿ ನಗರ ಮತದಾರರ ಆಶೀರ್ವಾದ ಅವ್ರ ಮೇಲೆ ಇದ್ದೇ ಇದೆ. ಅವ್ರಿಗೆ ಯಾವತ್ತೂ ಒಳ್ಳೇದಾಗಿ ಆಗುತ್ತೆ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಅವ್ರನ್ನ ಕಾಪಾಡೇ. ಮುನಿರತ್ನ ಸಾರು ಜನಸೇವೆ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಇದೆಲ್ಲ ವೇಲು ನಾಯಕು ಮುನಿರತ್ನ ಸಾರ್ ಪಳಿಗೆ ಅವ್ರ ಹತ್ರ ಪಳಿಗೆ ಎಲ್ಲ ಕಿತಾಪತಿ ಮಾಡ್ತಿರೋದು ವೇಲು ನಾಯಕನಿಂದನೇ ಆ ಕುಮ್ಮಕ್ಕು ಚೆಲುವರಾಜನವರು ಮಾಡ್ತಿರೋದು. ಯಾವುದೇ ಕಾರಣಕ್ಕೂ ಈ ಜನಪ್ರಿಯ ಶಾಸಕ ಮತ್ತು ಅವ್ರು MLA ಮತ್ತು ಮಿನಿಸ್ಟರ್ ಆಗಿದ್ದಾಗ ಎಷ್ಟೋ ಜನಗಳಿಗೆ ಅನ್ನ ನೀರು ಇಲ್ದಿದ್ದವ್ರಿಗೆಲ್ಲ ಬದುಕಿಸಿದ್ದಾರೆ. ಅಂಥವ್ರ ವಿರುದ್ಧ ಇವರು ಪಿತೂರಿ ಮಾಡ್ತಾ ಇದ್ದಾರೆ. ಇವರು ವೇಲು ನಾಯಕ ಹೆಂಗೆ ಬೆಳೆದ್ರು ಅನ್ನೋದು ಅವನು ಯೋಚನೆ ಮಾಡ್ಬೇಕು. ವೇಲು ನಾಯಕ ಅವರು ಮುನಿರತ್ನರಿಂದ ಬೆಳೆದು ಅವ್ರಿಗೆ ಗುರಿಗೆ ತಿರುಮಂತ್ರ ಥರ ಮಾಡ್ತಿದ್ದಾರೆ. ಅವ್ರಿಗೆ ಭಗವಂತ ಸರಿಯಾದ ಶಿಕ್ಷೆ ಕೊಡ್ತಾನೆ. ಇದು ಅವ್ರು BJPಲಿ ಬಂದು ಒಳ್ಳೆಯ ಹೆಸರು ತೆಗೆದಕ್ಕೋಸ್ಕರ ಅವರ ಶಾಸಕ ಸ್ಥಾನ ಅನರ್ಹ ಆಗಲಿ ಅಂತ ಕಿತಾಪತಿ ಮಾಡ್ಕೊಂಡು ಇದು ಮಾಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರನೇ ಆಗಲಿ ಏನು ಮಾಡ್ತಿದ್ದಾರೆ ಅವರು? ಎಲ್ಲ ಕೈಗಳು ಕೂತಿದ್ದಾರೆ. ಒಂದು ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಾಗಮಂಗಲ ಘಾಟೆ ಸಣ್ಣದು ಅಂತ ಹೇಳ್ತಾರೆ ಗೃಹ ಸಚಿವರು. ಅವ್ರಿಗೆ ಗೊತ್ತಾಗಲ್ವಾ ಸಣ್ಣದು ದಡ್ದು ಅಂತ ಗೊತ್ತಾಗಲ್ವಾ? ಸೂಜಿ ಚುಚ್ಚಿದ್ರು ರಕ್ತ ಬರುತ್ತೆ, ದಬಲಿದ್ರು ರಕ್ತ ಬರುತ್ತೆ, ಬರೋದು ರಕ್ತ ಕೆಂಪು ರಕ್ತಾನೆ. ಅದೇ ರೀತಿ ಹೇಳ್ಬೇಕಾದ್ರೆ ಮುನಿರತ್ನನ ಯಾರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಮುನಿರತ್ನರು ಒಳ್ಳೆ ಸೇವೆ ಮಾಡ್ತಾರೆ, ಜನಗಳ ಸೇವೆ.
ನಮ್ಮ ಆರಾಧಿತ ಮತ ಬಂದವರ ಆಶೀರ್ವಾದ ಇದ್ದೇ ಇದೆ. ಹೆಣ್ಣು ಮಕ್ಕಳು ಅಷ್ಟು ಸುಲಭವಾಗಿ ಯಾರಿಗೂ ಹೆಣ್ಣು ಮಕ್ಕಳಿಗೆ ಬಂದು ಮಲ್ಗು ಮಾಡೋದು ಯಾರು ಅನ್ನಲ್ಲ. ಅದು ಎಡಿಟಿಂಗು ಬೇಕಾದಷ್ಟು ಮಾಡೋರಿದ್ದಾರೆ. ಇದನ್ನು 2021 ಇಸ್ವಿಲಿ ಮಾಡೋದನ್ನ ಇವಾಗ ತಂದರು. RR ಕ್ಷೇತ್ರದಲ್ಲಿ ಅವರು ಮಂಜುನಾಥ್ ಗೆದ್ದದಕ್ಕೆ ಇವರೆಲ್ಲ ಚುಚ್ತಾ ಇದೆ ಸೂಜಿ ತಬಳ. ಅದಕ್ಕೋಸ್ಕರ ಹೇಳ್ಬೋದು ಮುನಿರತ್ನ ಯಾರು ಏನು ಮಾಡ್ಕೊಳಕ್ಕಲ್ಲ. ಮುನಿರತ್ನವರು ನಿರಪರಾಧಿಗೆ ಬಂದೇ ಬರ್ತಾರೆ. ಕಾನೂನು ದೊಡ್ಡದು, ಎಲ್ಲರಿಗೂ ಕಾನೂನು ಸರಿಯಾಗಿ ಪಾಠ ಕಲಿಸ್ತಾರೆ. ಯಾರ್ಯಾರು ಪಿತೂರಿ ಮಾಡೋರೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ. ಮೊದಲು ವೇಲು ನಾಯಕ್ ಇದಾರಲ್ಲ ಅಂತ ಅಯೋಗ್ಯನಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು. ಯಾರು ಏನು ಮಾಡ್ಕೊತಾರೆ, ಏನು ಜಾತಿನಿಂದ ಯಾರು ಎಸ್ಸಿನ ಭಯಲ್ಲ, ಯಾರು ಗೌಡ್ರನ್ನ ಭಯಲ್ಲ. ಸುಮ್ಮನೆ ಸೇರ್ಸಿಕೇನೋ ಅವೆರಡು ದೊಡ್ಡ ಇದಲ್ವಾ. ಇದು ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗ ಜನ ಭಾಳ ದೊಡ್ಡದು ನಮ್ಮ ರಾಜ್ಯದಲ್ಲಿ. ಅವರಿಬ್ಬರು ಇದು ಮಾಡಿದ್ರೆ ಮುನಿರತ್ನ ಏನಾರು ಮಾಡಿ ಇವ್ರು ನಾಯ್ಡು ಏನಾರು ಮಾಡಿ ನಡಕ್ಬೋದು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಆದ್ರೆ ಹಿಂದುಳಿದು ಬರ್ತಾರಂತ. ಆದ್ರೆ ಏನು ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಜನರ ಶ್ರೀರಕ್ಷೆ ಇದ್ದೇ ಇದೆ. ಅವರ ಸಾಕಿನ ಜನಗಳು ಅವ್ರ ಹಿಂದೆ ಇದ್ದಾರೆ. ಯಾವತ್ತೂ ಅವ್ರು ಸೋಲಾಗಲ್ಲ, ಗೆಲುವು ಹಾಗೆ ಆಗುತ್ತೆ. ಇದು ವೇಲು ನಾಯಕ ಸರಿ ಪಾಠ ಕಲಿಸ್ತಾರೆ ಮುಂದಿನ ದಿನದಲ್ಲಿ. ಏನು ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಾಗಿಂದ ಪ್ರತಿ ಸತಿನೂ ಅವರು ಬಂದು ಬಡವರಿಗೆ ಜಾತಿ ಭೇದ ಭಾವ ಯಾವುದು ಇಲ್ಲದೆ ಎಲ್ರಿಗೂ ಪ್ರತಿ ಥರ ಕೊಡುಗೆ ಕೊಟ್ಕೊಂಡು, ಮತ್ತು ಅಂಥ ಇಡೀ ಪ್ರಪಂಚಕ್ಕೆ ಲಾಕ್ಡೌನ್ ಬಂತು. ಪ್ರತಿಯೊಬ್ಬರು ಮನೆಯಿಂದ ಆಚೆ ಬರೋಕ್ಕೂ ಕಷ್ಟಪಡ್ತಾ ಇದ್ರು. ಆ ಥರ ಟೈಮಲ್ಲಿ ಇವರು ಅಡಿಗೆ, ಊಟ, ರೇಷನ್ನು ಪ್ರತಿಯೊಂದು ಮನೆಗೂ ಎಲ್ರಿಗೂ ಸೇರಿಸಿ ಇದು ಮಾಡಿ ಅಷ್ಟೆಲ್ಲ ಕೊಟ್ಟಿದ್ದಾರೆ. ಅವಾಗೆಲ್ಲ ಜಾತಿ ಭೇದ ಭಾವ ನೋಡಿಲ್ಲ. ಆಯ್ತಾ, ಬಡವರಿಗೋಸ್ಕರ ಕೆಲಸ ಮಾಡೋದಂಥ ಮನುಷ್ಯ ಏಕಾಏಕ ವ್ಯಕ್ತಿ ಅಂದರೆ ಬಡವರಿಗೋಸ್ಕರ ಕೆಲಸ ಮಾಡಿದವರು. ಜಾತಿ ಭೇದ ಭಾವ ನೋಡಿಲ್ಲ. ಇವರು ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಮಾಧ್ಯಮದಲ್ಲಿ ಬಂದು ಈ ಮೂಡಾ ಸೈಟು ಸಿದ್ದರಾಮಯ್ಯಂದು ಓಡ್ತಾ ಇದೆಯಲ್ಲ, ಇದಕ್ಕೆ ಅಡ್ಡವಾಗಿ ಒಬ್ಬರನ್ನ ಕೂರಿಸಿದ್ರೆ ಇದು ಓಡಬೇಕು ಚಾನಲಲ್ಲಿ, ಈ ನ್ಯೂಸ್ ಓಡಬೇಕು, ಅದನ್ನ ಇಳಿಸ್ಬೇಕು. ಅದಕ್ಕೆ ಇದೆಲ್ಲ ಪಿತೂರಿಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಪಕ್ಕ ಕಾಂಗ್ರೆಸ್ಸು. ಇದಕ್ಕೆ ಮೂಲ ಕಾರಣ. ಯಾಕಂದ್ರೆ ಇದು ಒಳ್ಳೆ ಇಡೀ RR ನಗರ ಕ್ಷೇತ್ರ ನೀವು ಹೋಗಿ ಎಲ್ಲಿ ಬೇಕಾದ್ರೂ ವಿಚಾರಿಸಿ, ವೋಟರ್ಸ್ನ ಕೇಳಿ, ಈ ಅಪ್ಪ ಏನೇನು ಕೆಲಸ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ, ಏನು ಹೆಂಗೆ ಎಲ್ಲ ಜನಗಳ ಹತ್ರ ವಿಚಾರಿಸಿ. ಅವ್ರು ಕೆಲಸ ಮಾಡಿರೋದನ್ನ ಯಾವುದಾದ್ರೂ ಒಂದು ರೀತಿ ಕುತಂತ್ರದಲ್ಲಿ ಮಾಡಬೇಕು, ಅವ್ರನ್ನ ಅದುಂಬೇಕು, ಅವ್ರ ಮೇಲೆ ಏನಾದರೂ ಒಂದು ಆಪಾದನೆ ಮಾಡಬೇಕಂತ ಇದು ಪಿತೂರಿ ಪ್ರೀ ಪ್ಲಾನ್ ಮಾಡ್ತಾ ಇರೋದು. ಇದು ಹೇಳಬೇಕು ಅಂದರೆ ಶ್ರೀಯುತ ನಮ್ಮ ಜನಪ್ರಿಯ ಶಾಸಕರು RR ನಗರ ಇವತ್ತು ಹಿಂದೆ ಹೆಂಗಿತ್ತು ಹೀಗೆ ಆಗಿದೆ. ಮತ್ತು ಜನಕ್ಕೋಸ್ಕರ ಎಷ್ಟು ಮಾಡಿದ್ದಾರೆ. ಪ್ರತಿಯೊಂದು ಅಭಿವೃದ್ಧಿ ಅಧಿಕಾರರು ಅಂಥವ್ರನ್ನ ತೇಜೋವಧೆ ಮಾಡಿ ಅವ್ರ ಮೇಲೆ ಇಲ್ಲದ್ದು ಆರೋಪಗಳು ಮಾಡಿ ಫಿಕ್ಸ್ ಮಾಡೋದಕ್ಕೆ ಈಗಿರ್ತಕ್ಕಂಥ ಸರ್ಕಾರ ಮತ್ತು ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಟ್ಟ ಧುರೀಣರು ಇವರುಗಳು ಮಾಡ್ತಕ್ಕಂಥ ಹುನ್ನಾರ ಆಗಿದೆ. ಇದು ಅಕ್ರಮ ಅಪರಾಧ ಅಂತಲೂ ಹೇಳೋದು ತಪ್ಪಾಗಲ್ಲ. ಇಂಥ ಶಾಸಕರನ್ನ ಬೇಕು ಅಂತಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಎಲ್ಲ ಸೇರಿ ಹುನ್ನಾರ ಮಾಡಿದ್ದಾರೆ. ಇದು ಅವರಿಗೆ ಬುದ್ಧಿ ಕಲಿಸ್ತದೆ. ದೇವರು ಅಂತ ಒಬ್ರು ಇರ್ತಾರೆ, ನ್ಯಾಯಾಂಗದಲ್ಲಿ ಅವರಿಗೆ ಜಯ ಸಿಗುತ್ತೆ. ಮುಂದೆ ಲೈಫಲ್ಲಿ ಅವರು ಮುಂದೆ ಉದ್ಧಾರ ಆಗೋದಿಲ್ಲ. ಇವ್ರಿಗೆ ಅನ್ಯಾಯ ಮಾಡಿದವ್ರಿಗೆ ಇಂಥ ಅಭಿವೃದ್ಧಿ ಅಧಿಕಾರನ ಈ ಒಂದು ದುಸ್ಥಿತಿಗೆ ತರಬೇಕಾದ್ರೆ ನಾವೆಲ್ಲ ಸುಮ್ಮನೆ ಇಲ್ಲ. ಇಷ್ಟು ಜನಸ್ತೋಮ ಬಂದಿದೆ ಅಂದರೆ ಸುಮ್ಮನೆ ಬಂದಿಲ್ಲ ತಾಯಿ. ಸೊ ಹಾಗಾಗಿ ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ನ್ಯಾಯ ಸಿಗ್ತದೆ. ಇವರು ಅಧಿಕಾರರಾಗ್ತಾರೆ. ಇವರು ಇನ್ನೂ ಮುಂದೆ ದೊಡ್ಡ ಹುದ್ದೆಗೆ ಹೋಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ. ಇವರು ಮಾಡಿದಂಥ ಷಡ್ಯಂತ್ರದಲ್ಲಿ ಇದು ಮೊದಲನೇ ಸತಿ ಅಲ್ಲ. ಮೊದಲನೇ ಸತಿ ಹೇಳಿದು ಒಕ್ಕಲಿಗರ ವಿರೋಧಿ ಅಂತಂದರು. ಆ ಒಕ್ಕಲಿಗರ ವಿರೋಧಿಗೆ ಸಾಕ್ಷಿ ಕೊಡೋಕ್ಕಾಗ್ದೇನೆ ಆರೋಪನೆ ಮಾಡ್ತಾನೆ ಬಂದರು. ಸಾಕ್ಷಿ ಕೊಡೋಕ್ಕೆಲ್ಲ ಬಿಟ್ಬಿಟ್ರು ಅಲ್ಲಿಗೆ. ಅದರ ನಂತರ ಕನ್ನಡಿಗರ ವಿರೋಧಿ ಅಂತಂದರು. ಕನ್ನಡಿಗರು ತಮಿಳುನಾಡಿನವರೆಗೂ ಎತ್ತಿ ಕಟ್ಟಿದ್ರು ಆ ಕ್ಷಣದಲ್ಲಿ. ಅವರು ಸಾಕ್ಷಿ ಕೊಡೋಕ್ಕಾಗ್ದೇನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು. ಇವಾಗ ಜಾತಿನ ಮುಂದೆ ಇಟ್ಕೊಂಡು ಒಕ್ಕಲಿಗರ ವಿರೋಧಿ ಅಂತ ಇಟ್ಕೊಂಡು ಸಾಕಷ್ಟು ಹುನ್ನಾರಗಳು ಮಾಡ್ತಾಯಿದ್ದಾರೆ. ನೇರವಾಗಿ ಹೇಳ್ತೀನಿ, ಯಾರು ಸೋತಿದಾರಲ್ಲ MLA ಕ್ಯಾಂಡಿಡೇಟಾಗಿ ಸೋತಿ ಮತ್ತು MP ಕ್ಯಾಂಡಿಡೇಟ್ ಸೋತಿರಲ್ಲ ಅವ್ರದ್ದೇ ಷಡ್ಯಂತ್ರ ಇದು. 1 ಲಕ್ಷ ಲೀಡು ನಮ್ಮ ಯಜಮಾನ ಕೊಟ್ಟಿರೋದು ಈ ಕ್ಷೇತ್ರದಿಂದ. ಯಾಕೆ ಅಷ್ಟು ಜನ ಕೊಟ್ಟರು? ಅವ್ರು ಮಾಡಿದಂಥ ಕೆಲಸ ಪ್ರತಿಯೊಂದು ಹೆಜ್ಜೆನೂ ಅಭಿವೃದ್ಧಿಯನ್ನು ಕಾಮಗಾರಿನ ಮುಂದೆ ಇಟ್ಕೊಂಡು ಬಡವರು ಬಗ್ಗರು ಅಂತ ನೋಡ್ದೇ ಎಲ್ಲರೂ ಒಂದೇ ಥರ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ವಿರೋಧಿಗಳು ಸಹಿಸೋಕ್ಕಾಗ್ತಾ ಇಲ್ಲ. ಒಟ್ಟೆ ಕಿಸ್ಕೊಳಂಗಾಗ್ತಾಯಿದೆ. ಈ ಒಂದು ಷಡ್ಯಂತ್ರ ಜಾಸ್ತಿ ನಡೆಯೋದಿಲ್ಲ. ಇವತ್ತು ಅವರ ಒಂದು ಪ್ರೀ ಪ್ಲ್ಯಾನ್ ಮುಖಾಂತರದಿಂದ ಇವತ್ತು ಅವ್ರನ್ನ ಯಜಮಾನನ ಮಾಡಬೇಕು, ಅವ್ರನ್ನ ಒಂದು ಹಳ್ಳಿದ ತಳ್ಳಬೇಕು ಅನ್ನೋ ರೀತಿಯಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಹೊರತಾಗಿ ಅವರ ಏನೇ ಒಂದು ಪಿತೂರಿ ನೋಡ್ರು ಜಾಸ್ತಿ ಇರೋದಿಲ್ಲ ಮೇಡಮ್ ಅವರೇ. ಖಂಡಿತ ಮಾಧ್ಯಮದಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ 224 ಕ್ಷೇತ್ರದಲ್ಲಿ ರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಡಿದಂಥ ಕೆಲಸ ಯಾವ ಕ್ಷೇತ್ರ ಶಾಸಕರು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೆಜ್ಜೆ ಮುಂದೆ ಅವರೇನೇ ಇರೋದು. ಯಾವುದೇ ಒಂದು ಚುನಾವಣೆ ಫಲಿತಾಂಶ ಬರಬೇಕು ಅನ್ನೋ ಕೂಡ ರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಚುನಾವಣೆ ಫಲಿತಾಂಶದಿಂದ ಎದ್ದು ಕಾಣಿಸುತ್ತೆ. ಯಾಕೆ ಅಂತಂದರೆ ಅಷ್ಟು ಹೈ ವೋಲ್ಟೇಜ್ ಪವರ್ ಇರುವಂಥದ್ದು. ಯಾಕಂದರೆ ಈಗಿನ DC ಮತ್ತು ತಮ್ಮ ಮುಂಚೆ ಆದಂಥ MP, ಈಗ ಅವರು ಮಾಜಿ MP ಅವರ ಕ್ಷೇತ್ರದಲ್ಲಿ 1 ಲಕ್ಷ ಲೀಡ್ ಕೊಡೋದಂತಂದರೆ ಅವರ ತಕ್ಕಿಲಿ 1 ಲಕ್ಷ ಲೀಡ್ ಕೊಡೋದಂತಂದರೆ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಜಾಗ. ಮೊನ್ನೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಹೈಲೈಟಾಗಿ ಮಾಡ್ತಾರೆ. ಅದನ್ನು ನೋಡೋಕ್ಕೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆದ್ದರಿಂದ ಇದೊಂದು ಉದ್ದೇಶಪೂರ್ವಕ ಮಾಡಿದ ಹುನ್ನಾರ. ಇದು ಕ್ಷಣಿಕ, ಇದಲ್ಲ ತಾತ್ಕಾಲಿಕ. ನಮ್ಮ ನಾಯಕರಿಗೆ ನಮ್ಮ ಯಜಮಾನಿಗೆ ಏನೇನೂ ಆಗಲ್ಲ, ಬಂದೇ ಬರ್ತಾರೆ ಅವರು. ಈ ಒಂದು ಅನ್ಯಾಯಕ್ಕೆ ನಾವೆಲ್ಲ ಇದ್ದೀವಿ. ಅವ್ರು ಮಾಡ್ತಂಥ ಆರೋಪಗಳಿಗೆ ಸತ್ಯಕ್ಕೆ ದೂರವಾದಂಥ ಮಾತಿದು. ಉದ್ದೇಶಪೂರಿತ ರಾಜಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರೇನು ದೂರ ಮಾಡಿದ್ದಾರೆ ಜಾತಿ ನಿಂದನೆ ಅದು ಇದು ಅಂತ,
ಆ ರೀತಿ ಏನಾದರೂ ನಮ್ಮ ಶಾಸಕರನ್ನ ನಡ್ಕೊಂಡಿದ್ರೆ ಅವ್ರನ್ನ 4 ಬಾರಿ ಶಾಸಕರನ್ನಾಗಿ ಈ ರಾಜರಾಜೇಶ್ವರಿ ಕ್ಷೇತ್ರದ ಜನತೆ ಖಂಡಿತವಾಗ್ಲೂ ಗೆಲ್ಲಿಸ್ತಾ ಇರಲಿಲ್ಲ. ನಮಗೆಲ್ಲರೂ ಅವ್ರ ಸ್ಫೂರ್ತಿದಾಯಕ, ಅವ್ರು ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಇದೆಲ್ಲ ಅಪ್ಪಟ ಸುಳ್ಳು. ಇದು ಯಾಕೆ ಅಂದರೆ ನಮ್ಮ ಹೃದಯವಂತ ಡಾಕ್ಟ್ರನ್ನ ಕರ್ಕೊಂಬಂದು ನಾವು MP ಗೆಲ್ಸ್ಕೊಂಬಿಟ್ವಿ, ಅದು ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಪ್ರತಿಯೊಂದು ಹಂತದಲ್ಲೂ ತೊಂದರೆ. ಅವ್ರು ಗೆದ್ದವಿಂದಲೂ ಇದೊಂದು MP ಎಲೆಕ್ಷನ್ ಆಗ್ತವಿಂದಲೂ ನೋಡಿ ನೀವು, ಪ್ರತಿಯೊಂದು ಹೆಜ್ಜೆಲ್ಲೂ ಪ್ರತಿಯೊಂದು ಕೆಲಸ ಮಾಡೋಕ್ಕೋದ್ರು, ಪ್ರತಿಯೊಂದು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೋದ್ರು ಕೂಡ ಎಲ್ಲದಕ್ಕೂ ತೊಡಗನ್ನು ಕೊಡ್ತಾಯಿದ್ರೆ. ಬಟ್ ಇದೊಂದು ಉದ್ದೇಶಪೂರಿತವಾಗಿ ಪ್ಲಾನ್ ಮಾಡಿ ಇದನ್ನು ಸಿಗಾಕ್ಸ್ಬೇಕು ಅಂತ ಮಾಡಿದ್ದಾರೆ. ಇವೆಲ್ಲ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಈ ಸರ್ಕಾರದಲ್ಲಿ ಈಗ ಅದೇ ನಾಗಮಂಗಲ ಗಲಾಟೆ ಆಗ್ಬೋದು, ಇದೊಂದು ಆಗ್ಬೋದು, ಪ್ರತಿಯೊಂದು ಕೂಡ ತುಂಬಾ ಜಾಸ್ತಿ ಆಗ್ತಾಯಿದೆ. ಇದಕ್ಕೆಲ್ಲ ಸಾರ್ವಜನಿಕರೇ ಉತ್ತರ ಕೊಡ್ತಾರೆ. ಮುಂದೊಂದು ದಿವಸದಲ್ಲಿ ನಮ್ಮ MLA ಸಾಹೇಬರು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಅವ್ರು ಈಚೆ ಬಂದೇ ಬರ್ತಾರೆ. ನಾವೆಲ್ಲ ಅವ್ರು ಸಪೋರ್ಟಿವ್ ಆಗಿದ್ದೀವಿ. ನೀವು 9 ವಾರ್ಡಲ್ಲಿ ನಾವು ಅಂತೂ ಕಾರ್ಯಕರ್ತರು ನಾವು ಅವ್ರ ಫೇವರಿಗೆ ಮಾತಾಡ್ತೀವಿ ಅಂತ ಕೇಳ್ಬೋದು ನೀವು ಮೀಡಿಯಾದವರು. ಮಾಮೂಲಿ ಸಾರ್ವಜನಿಕರನ್ನು ಕೇಳಿ, 9 ವಾರ್ಡ್ ಜನತೆಗೆ ನೀವು ಮೈಕ್ ಇಟ್ಟು ಕೇಳಿ. ಖಂಡಿತವಾಗ್ಲೂ ಶಾಸಕರ ಹೆಸರು ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಶಾಸಕರ ಹೆಸರು ಹೇಳಲ್ಲ. ಅವ್ರು ಒಳ್ಳೇದಾಗ್ತೇ ಆಗ್ತದೆ ಮೇಡಮ್. ಸರ್, ಒಳ್ಳೆ ಮನುಷ್ಯ. ಹೆಣ್ಮಕ್ಳನ್ನ ಒಂದು ಗೌರವ ಕೊಟ್ಟು, ಅಕ್ಕ ತಂಗಿ ಥರ, ಅಣ್ಣ ತಮ್ಮನ ಥರ ಒಂದು ಗೌರವ ಕೊಟ್ಟು ಮಾತಾಡೋವನು, ಬಡವರು ಬಂದು ಸರ್ ಅವನು. ದೀನೇ ದಯಾಳ ಇಂಥವನಿಗೆ ಈ ಪರಿಸ್ಥಿತಿ ಬರ್ಬೇಕಾ? ಬೇರೆ ಯಾರು ಸಿಕ್ಕಿಲ್ವಾ ಅವ್ರಿಗೆ? ಹೇಳಿ, ಬಡವರು ಎಷ್ಟು ಗಾಜಿ ಮಾಡ್ತಾರೆ ಗೊತ್ತಾ? ಒಂದೊಂದು ಲಕ್ಷ್ಮೀದೇವಿ ನಗರ ಆಗಲಿ, ಕೂಲಿ ನಗರ ಆಗಲಿ, ಹೆಣ್ಮಕ್ಳನ್ನ ಅಷ್ಟೇ ಗೌರವದಿಂದ ಮಾಡೋನು. ಅಂಥವನಿಗೆ ಈ ಥರ ಮಾಡಿಬಿಟ್ರಲ್ಲಪ್ಪ. ಅವ್ರ ಮನೆ ಹಾಳಿ ಹೋಗ್ಬೇಕು, ನಾಶನವಾಗಿ ಹೋಗ್ಬೇಕು. ಸಂಸಾರನ ಹಾಳು ಮಾಡ್ತಾರಲ್ಲ, ಯಾಕಂದರೆ ಒಳ್ಳೆಯವನು. ಅವನಿಗೆ ಏನೇನೋ ತಂದಿಟ್ಟು ತಮಾಷೆ ನೋಡ್ಬಿಟ್ರಲ್ಲ, ಅವರು ಉದ್ಧಾರ ಆಗ್ತಾರ? ನಮ್ಮ ಹೆಣ್ಮಕ್ಳು ನೋವು. ಅವನಿಗೆ ಎಷ್ಟು ಯಾವನಿಗೆ ಕೊಟ್ಟನೋ ಅವನ ಮನೆ ಹಾಳಾಗೋಗ್ಲಿ, ಅವನಿಗೆ ಸರ್ವನಾಶನ ಆಗಲಿ. ಎಂಥ ಹೆಣ್ಮಕ್ಳನ್ನಲ್ಲ ಪಾಪಪ್ಪ, ಇಷ್ಟು ಅನ್ಯಾಯ ಮಾಡಬಾರ್ದಪ್ಪ, ನೋವಾಗುತ್ತಪ್ಪ. ನಾನು ಲಗ್ಗೆರಿಂದ ಬಂದಿದ್ದೀನಿ, ನೋವಾಗುತ್ತಪ್ಪ, ನೋವಾಗುತ್ತೆ. ಅಮ್ಮ, ಈ ಥರ ಅಣ್ಣನೇ ಈ ಥರ ಮಾಡಿಬಿಟ್ರಲ್ಲಮ್ಮ ಅಂತ ನೋವಾಗುತ್ತಪ್ಪ. ಬೇಡಪ್ಪ, ಯಾರಿಗೂ ಈ ಥರ ಬರಬಾರ್ದು, ಯಾರಿಗೂ ಇಲ್ಲಿ ಈ ಥರ ಬರಬಾರ್ದು. ನೋವಾಗುತ್ತೆ. ಎಷ್ಟು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಅಪ್ಪ, ನೋಡು, ಎಷ್ಟು ಹೆಣ್ಮಕ್ಳು ಬಂದು ಕಣ್ಣೀರು ಹಾಕ್ತಾರೆ. ಏನಪ್ಪ ಕಷ್ಟ ಬಂದರೆ ವಯಸ್ಸಾಗಿರೋರಿಲ್ಲ, ಬೇರೆಯವರಿಲ್ಲ. ಕಾಲೇಜಿಗೆ ಆಗಲಿ, ಅಣ್ಣ ನನ್ನ ಮಕ್ಕಳಿಗೆ ಕಾಲೇಜಿಗೆ ಕಟ್ಟಬೇಕು, ಅಮ್ಮ ಬೇಜಾರು ಮಾಡ್ಕೋಬೇಡ, ನಾನಿದ್ದೀನಿ, ತಗೊಂಡೋಗು, ನನ್ನ ಕೈನಲ್ಲಿ ಆಗಿರೋದು ತಗೊಂಡೋಗು ಅಂಥವನ್ನ ಈ ಥರ ಮಾಡಿಬಿಟ್ರಲ್ಲಪ್ಪ. ಅವ್ರವ್ರು ಎಲ್ಲ ಮುಚ್ಚಿಟ್ಬಿಟ್ರು. ನನ್ನ ಮಗನೇ ಎತ್ಕೊಂಡ್ಬಂದು ಇಕ್ಬಿಟ್ರು, ಅವ್ರವ್ರು ಚೆನ್ನಾಗಿ ತಗೊಂಡು ಒಳಗಡೆ ಎಲ್ಲ ತಗೊಂಡು ಇಟ್ಕೊಂಡ್ಬಿಟ್ರು. ನನ್ನ ಮಗ ಯಾಮಾರಿದ್ದಾನೆ, ಅದಕ್ಕೆ ತಗೊಂಬಂದು ಒಳಗಡೆ ಇಕ್ಬಿಟ್ರು. ಆದರೆ ಉದ್ಧಾರ ಆಗಲ್ಲ. ಹೆಣ್ಣು ಮಕ್ಕಳು ಎಷ್ಟು ನೋವು ತಿಂತಾರೋ ಅವ್ರ ಮನೆ ಸರ್ವನಾಶನ ಆಗುತ್ತೆ. ಸತ್ಯ ನಾನು ಹೇಳೋದು. ನಾನು ಓಂ ಸತ್ಯಕ್ಕೆ 35 ವರ್ಷದಿಂದ ಹೋಗ್ತಾಯಿದ್ದೀನಿ. ಆ ತಾಯೇ ಸತ್ಯ ಮಾಡಿ ನನಗೆ ಏನೇನೋ ಕೊಡಲಿ. ನನ್ನ ಹೆಸರು ದೀಪಾ ಅಂತ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೀನಿ BJPಯಿಂದ. ನನ್ನ ಮತ್ತು ಅಣ್ಣನ ಜರ್ನಿ 20 ವರ್ಷ. ಯಾವತ್ತು ಅಣ್ಣ ರಾಜಕೀಯಕ್ಕೆ ಬಂದರೋ ಅವತ್ತಿಂದ ಇದುವರೆಗೂ ನಾನು ಅಣ್ಣನ ಜೊತೆ ಇದ್ದೀನಿ. ನಮ್ಮ ಅಣ್ಣ ದೀನದಲಿತರ ಬಂದು ಸಮಾಜಕ್ಕಾಗಿ ಹಗಲಿರುಳು ದುಡ್ದವರು. ಇಡೀ ಕ್ಷೇತ್ರದ ಹೆಣ್ಮಕ್ಳಿಗೆ ತವ್ರ ಬನ್ನೆ ಬಾಗ್ನ ಕೊಡೋ ಒಬ್ಬ ಶಾಸಕ ಯಾರು ಇದ್ರೆ ಅದು ನಮ್ಮ ಮುನಿರತ್ನಣ್ಣ. ಇವತ್ತು ನಾವೆಲ್ಲ ಎಷ್ಟು ದುಃಖದಿಂದ ಇಲ್ಲಿ ನೆರೆದಿದ್ದೀವಿ ಅಂದರೆ, ಒಬ್ಬ ಸಮಾಜವಾದಿ, ಅವನು ಜಾತ್ಯತೀತ. ಎಷ್ಟೋ ಸರಿ ಅವರನ್ನು ಅಂಗಿಸಿದ್ದಾರೆ ಜನ, ಜಾತಿ ಇಟ್ಕೊಂಡು ಅಂಗಿಸಿದ್ದಾರೆ. ಆದರೆ ನಮ್ಮಣ್ಣ ಜಾತ್ಯತೀತವಾದಿ, ಪ್ರತಿಯೊಬ್ಬರನ್ನ ಗೌರವಿಸ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವಂಥವ್ರು. ಇವತ್ತು ಅಂಥ ಒಬ್ಬ MLAಗೆ ಇಷ್ಟು ಅನ್ಯಾಯ ಮಾಡಿದ್ದೀರಾ, ವ್ಯವಸ್ಥಿತವಾದಂಥ ಸಂಚನ್ನು ರೂಪಿಸಿದ್ದೀರಾ. ನಿಮ್ಮ ಸೋಲಿನ ಹತಾಶೆ ಯಾವಾಗ MLA ಆಗಿ ಸೋತ್ರಿ, ಯಾವಾಗ ನೀವು MP ಆಗಿ ಸೋತ್ರಿ, ಅದನ್ನು ತಡ್ಕೊಳ್ಳೋಕ್ಕಾಗದೆ ನೀವು ವ್ಯವಸ್ಥಿತವಾದಂಥ ಒಂದು ಸಂಚನ್ನು ರೂಪಿಸಿ ಇವತ್ತು ನಮ್ಮ ಅಣ್ಣನ ಬಂಧಿಸಿದ್ದೀರಾ. ಆದರೆ ನಾನು ಸತ್ಯಮೇವ ಜಯತೆ ಅನ್ನೋದರಲ್ಲಿ ನಾವು ನಂಬಿಕೆಯನ್ನು ಇಟ್ಟವಳು. ನನ್ನ ಅಣ್ಣ ಇಡೀ ಕ್ಷೇತ್ರಕ್ಕೆ ಅನ್ನದಾತ. ಸಾವಿರಾರು ಕುಟುಂಬಗಳು ಇವತ್ತು ಇಷ್ಟೆಲ್ಲ ಬಂದಿರೋರು ಅಣ್ಣನ ಮೇಲಿನ ಪ್ರೀತಿಗೆ ಬಂದಿರೋರು. ನಾನು ಕಾನೂನಿನ ವ್ಯವಸ್ಥೆಯನ್ನು ನಂಬುವಂಥವಳು. ನಮ್ಮ ಅಣ್ಣ ಸಹ ಕಾನೂನನ್ನು ನಂಬ್ತಾರೆ. ಇವತ್ತು ಏನು ಮಾಡಿದಾರೋ ಆ ಸಂಚು ಬಯಲಾಗುತ್ತೆ. ಯಾರು ಇದಕ್ಕೆ ಈ ಡ್ರಾಮಾಗಳನ್ನೆಲ್ಲ ಕ್ರಿಯೇಟ್ ಮಾಡೋರಲ್ಲ, ಅವ್ರು ಅದನ್ನು ಅನುಭವಿಸ್ತಾರೆ. ಅವರು ನಾನು ಒತ್ತಿ ಹೇಳ್ತೀನಿ ಮೇಡಮ್, ಅವರು ಯಾವತ್ತೂ ಜಾತಿ ಬಗ್ಗೆ ಮಾತಾಡಿದವ್ರಲ್ಲ.
ಜಾತ್ಯತೀತವಾದಿ, ಅವ್ರಿಗೇನು ಅಭಿವೃದ್ಧಿ ಅಷ್ಟೇ ಅವ್ರ ಅಧಿಕಾರ. ಅವರು ಒಬ್ಬ ಬಡ ಕುಟುಂಬದಿಂದ ಬಂದು ಹಂತ ಹಂತವಾಗಿ ಮೇಲೆ ಬೆಳೆದಂಥ ವ್ಯಕ್ತಿ, ಯಾವುದೋ ಹಿನ್ನೆಲೆ ಇಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಡೇ ಒನ್ನಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಅವ್ರು ಅನ್ನದಾತರು ಮೇಡಮ್. ಇವತ್ತೇನಾಗಿದೆ ಅನ್ಯಾಯನ ನಾವೆಲ್ಲರೂ ಖಂಡಿಸ್ತೀವಿ. ನಾವು ಒಂದೇ ಕೇಳೋದು, ದೇವರು ಅಂತ ಇದ್ದರೆ ನಮ್ಮ ಅಣ್ಣಂಗೆ ನ್ಯಾಯ ಸಿಗುತ್ತೆ. ಅವ್ರು ಖಂಡಿತ ಅದರಿಂದ ಆಚೆ ಬರ್ತಾರೆ. ಆ ನಂಬಿಕೆ ನಮಗಿದೆ. ಇಡೀ ಕ್ಷೇತ್ರದಲ್ಲಿ ಅಂಥ ವ್ಯಕ್ತಿ ಸಿಗಲ್ಲ ಮೇಡಮ್. ಆಯಿತಾ? ಸರಿ ಮೇಡಮ್, ನಾವು ಯಾವತ್ತು ಮುನಿರತ್ನಣ್ಣ ಬಂದಾಗ ಜಾತಿ ಕೇಳಲ್ಲ. ಏನಮ್ಮ ನಿನ್ನ ಕಷ್ಟ, ಏನಪ್ಪ ನಿನ್ನ ಕಷ್ಟ ಅಂತ ಕೇಳ್ತಾರೆ. ಅವ್ರು ಕೇಳಿದ ತಕ್ಷಣ ಸ್ಥಳದಲ್ಲಿ ಪರಿಹಾರ ಸೂಚಿಸ್ತಕ್ಕಂಥ ವ್ಯಕ್ತಿ ಯಾರು ಇದ್ದರೆ ನಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ BJPಯ ಶಾಸಕರು, ನಮ್ಮ MLA ಮುನಿರತ್ನಣ್ಣ ಅವ್ರ ಅಭಿವೃದ್ಧಿನ ನಿಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ನಿಮ್ಮ ಸೋಲಿನ ಹತಾಶೆ ನಿಮ್ಮ ಮಟ್ಟಕ್ಕೆ ತಂದಿದೆ. ಆದರೆ ನನಗೆ ನ್ಯಾಯಾಂಗದಲ್ಲಿ ನಂಬಿಕೆ ಇದೆ. ನಿಜವಾಗ್ಲೂ ನ್ಯಾಯ ಇದ್ದರೆ, ನಿಜವಾಗ್ಲೂ ಸತ್ಯಕ್ಕೆ, ಒಳ್ಳೆಯವ್ರಿಗೆ ಏನಾರ ದಾನ ಧರ್ಮಕ್ಕೆ ಬೆಲೆ ಸಿಗುತ್ತೆ ಅನ್ನೋದಾದರೆ ನಮ್ಮ ಅಣ್ಣ ಈ ಆಪಾದನೆಗಳಿಂದ ಆಚೆ ಬರ್ತಾರೆ. ಅಂತ ಮಹಾತ್ಮ ಗಾಂಧೀಜಿನೇ ಬಿಟ್ಟಿಲ್ಲ, ಅಂತ ಅಟಲ್ ಬಿಹಾರಿ ವಾಜಪೇಯಿನೇ ಬಿಟ್ಟಿಲ್ಲ ಇವರೆಲ್ಲ. ಸೊ ನಮ್ಮ ಅಣ್ಣಂಗೂ ಇದೆಲ್ಲ ಕಷ್ಟದ ದಿನಗಳು ಖಂಡಿತ ಫೇಸ್ ಮಾಡ್ತಾರೆ. ಇದರೆಲ್ಲರಿಂದ ಆಚೆ ಬರ್ತಾರೆ. ನಮ್ಮ ಅಣ್ಣಂಗೆ ಒಳ್ಳೇದಾಗುತ್ತೆ. MLA ಮುನಿರತ್ನಣ್ಣಂಗೆ, ಸಾಲಿಲ್ಲದ ಅಧಿಕಾರಂಗೆ, ಬಡವರ ಬಂಧುಗೆ, ದಲಿತರ ಬಂಧುಗೆ, MLA ಮುನಿರತ್ನಣ್ಣಂಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನಾವು. ಇವತ್ತು ಕೂಡ ಯಾವುದು ನಂಬೋ ಆಗಿಲ್ಲ. ಯಾಕಂದರೆ ಕಾನೂನ ಇವರು ಕೈ ತೊಗೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ 3 ದಿವಸ ರಜೆ ಇದೆ, ಇದರ ಸಲುವಾಗಿ ಇದನ್ನು ಇವತ್ತು ಅರೆಸ್ಟ್ ಮಾಡಿದರೆ ಬೈಲ್ ಸಿಗೋದು ಲೇಟ್ ಆಗುತ್ತೆ ಅಂತ ಎಲ್ಲ ಗೊತ್ತಿದ್ದುಕೊಂಡು ನಮ್ಮ ಇಡೀ ರಾಜರಾಜೇಶ್ವರಿ ನಗರ ಜನಗರೆಲ್ಲ ಇವತ್ತು ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತಂದರೆ ಒಂದೇ ಕಾರಣ ಏನಂತಂದರೆ ಅವರು ದುಡ್ಡಿಗಾಗಿನೋ ಅಥವಾ ಬೇರೆ ಒಂದು ಕಾರ್ಯಕ್ರಮಗಳಿಗಾಗಿನೋ ಎಲ್ಲ. ಅವರೊಬ್ಬ ವ್ಯಕ್ತಿ. ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಇದೇ ರೀತಿ ಈಗ BJPಲಿ ಇರುವಾಗ ಕೂಡ ಸಪೋರ್ಟ್ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಇದು ಪಕ್ಷ ಅಲ್ಲ, ಒಬ್ಬ ವ್ಯಕ್ತಿಗತವಾಗಿ ಅಭಿವೃದ್ಧಿಗೋಸ್ಕರ ಒಬ್ಬ ವ್ಯಕ್ತಿಗತವಾಗಿ ನಾವೆಲ್ಲರೂ ಅವ್ರ ಜೊತೆ ಹಿಂದೆ ನಿಂತ್ಕೊಂಡಿದ್ದೇವೆ ಹೊತ್ತು ನಮಗೆ ಯಾವುದೇ ಪಕ್ಷಪಾತ ಅಲ್ಲ. ಇದು ನಮ್ಮ ಇವ್ರು ನಿಂತಿರೋರೆಲ್ಲ ಯಾರೂ ಕೂಡ ಪಕ್ಷದ ನೋಡಿ ಬಂದಿಲ್ಲ, ವ್ಯಕ್ತಿತ್ವ. ಸೊ ಅಂಥ ಒಂದು ವ್ಯಕ್ತಿತ್ವ ಈ ರೀತಿಯಾದ ಒಂದು ಸಣ್ಣತನವಾಗಿ ನಾವು ಮಾತಾಡ್ತಾರೆ ಅನ್ನೋದು ನಾವು ಯಾವತ್ತೂ ನಂಬಕ್ಕೆ ಸಾಧ್ಯ ಇಲ್ಲ. ಕಾನೂನಿದೆ. ನಾವು ಯಾಕೆ ಇಷ್ಟೆಲ್ಲ ನಾವು ಹೋರಾಟ ಜೋಡ್ದಾಗ ಮಾಡಿದೆ, ಸೈಲೆಂಟಾಗಿ ಎಷ್ಟು ದಿವಸ ನಿಂತ್ಕೊಂಡೆಲ್ಲ ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ. ಕಾರಣ ಏನಂತಂದರೆ ನಿಮ್ಮ ಮುಖೇನ ಜನಗಳಿಗೂ ತಿಳಿಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜರಾಜೇಶ್ವರದಲ್ಲಿ MLA ಆಗಿರ್ಬೋದು, MP ಆಗಿರ್ಬೋದು, ಎರಡನ್ನೂ ಕೂಡ ಅವರು ಸೋತಿದ್ದಾರೆ. ಈ ಕಿಚ್ಚು ಇದೆ, ನಮಗೂ ಗೊತ್ತಿದೆ. ಈ ಕಿಚ್ಚು ಇಟ್ಕೊಂಡಿರ್ತಾರೆ, ಇದ್ರ ಬಗ್ಗೆ ಹಿನ್ನೆಲೆಯಲ್ಲಿ ಏನೋ ಒಂದು ಮಾಡ್ಬೋದು ಅಂತ ನಮಗೂ ಗೊತ್ತಿದೆ. ಇಷ್ಟೆಲ್ಲ ಹುಷಾರಾಗಿರ್ತಕ್ಕಂಥವ್ರು, ನಮಗೆಲ್ಲ ಮಾರ್ಗದರ್ಶನ ತೋರಿಸತಕ್ಕಂಥ ನಮ್ಮ ಮುನಿರತ್ನಣ್ಣವ್ರಿಗೆ ಯಾವುದೇ ರೀತಿ ಯಾವುದೇ ರೀತಿ ಅವ್ರಿಗೆ ಏನೂ ಆಗಲ್ಲ ಅನ್ನೋ ನಮಗೆ ನಂಬಿಕೆ ಇದೆ. ಕಾನೂನುಬದ್ಧವಾಗಿ ಅವ್ರು ಕೆಲಸ ಮಾಡ್ತಾರೆ, ಕಾನೂನುಬದ್ಧವಾಗಿ ಅವ್ರು ಹೊರಗಡೆ ಬರ್ತಾರೆ. ಇದನ್ನು ನಾವು ಸಂತೋಷದಿಂದ ಸಂಭ್ರಮವಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಇದು ಕ್ಷಣಿಕ. ಇವತ್ತೇನು ನಡೀತಾ ಇದೆ, ಇದೇನಂದರೆ ಜನಗಳ ದಿಕ್ಕನ್ನು ತಿರುಗಿಸೋದಕ್ಕೋಸ್ಕರ ಈ ಒಂದು ರಾಜಕಾರಣ ಒಬ್ಬ ವ್ಯಕ್ತಿ ಮೇಲೆ ಮಾಡಬಾರ್ದು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಅವರ ಬೆಂಬಲಿಗರು ಹೇಳೋ ಪ್ರಕಾರ ಅವರು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಜನರಿಗೆ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ. ಸಹಾಯ ಹಸ್ತ ಅಥವಾ ದೀನದಲಿತ ಅಥವಾ ಏನು ಜನರ ಕೈ ಹಿಡಿಯೋ ವಿಷಯ ಬಂತಂತಂದ್ರೆ ಪ್ರತಿ ಸಲನೂ ಕೂಡ ಜನರ ಪರವಾಗಿ ನಿಂತಂತ ವ್ಯಕ್ತಿಯವರು. ಮತ್ತೆ ಅವರು ಕುರಿತಾಗಿ ಸಾಕಷ್ಟು ಜನ ಇಲ್ಲಿ ಜೈಕಾರ ಕೂಗ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಜನ ಇಲ್ಲಿ ಬಂದು ಕಣ್ಣೀರಿಡ್ತಾ ಇದ್ದಾರೆ. ಮಹಿಳೆಯರಿರ್ಬೋದು ಅಥವಾ ಅವರ ಬೆಂಬಲಿಗರು ಸಾಕಷ್ಟು ಜನ ಕಾರ್ಯಕರ್ತರಿರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಕುರಿತಾಗಿ ಸಾಕಷ್ಟು ಶ್ಲಾಘನೀಯವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಬಿಡುಗಡೆ ಆಗಿ ಬರಬೇಕು, ಇದು ಕೇವಲ ಸುಳ್ಳು ಆರೋಪಗಳಷ್ಟೇ ಅಂತ ಅವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.